ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಕೀರ್ತನೆ 27 ಮೊದಲು 2 ವಾಕ್ಯವನ್ನು ಧ್ಯಾನಿಸೋಣ. 3 ವಾಕ್ಯಗಳು. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿ ಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರೋಧವಾಗಿ ಚದುರಂಗ ಬಲವು ದಂಡು ಬಂದಿಳಿದರೂ ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ನಾನು ಭರವಸೆ ಉಳ್ಳವನಾಗಿಯೇ ಇರುವೆನು. ನಾನು ಭರವಸೆ ಉಳ್ಳವನಾಗಿಯೇ ಇರುವೆನು ಅಂತ ದಾವೀದನು ಹೇಳ್ತಾನೆ. ಎಷ್ಟು ಜನ ವೈರಿಗಳು ಬರಲಿ, ದಂಡುಗಟ್ಟಲೆ ಬರಲಿ, ಎಷ್ಟೇ ಸೈನ್ಯ ಸಮೇತ ಬರಲಿ, ಆದರೆ ನಾನು ಭರವಸೆ ಉಳ್ಳವನಾಗಿಯೇ ಇರ್ತೇನೆ. ಯಾರ ಮೇಲೆ? ನಾನು ನೋಡ್ತೇವೆ, ಆತನ ಪಕ್ಷದಲ್ಲಿದ್ದವರು ಯಾರು? ದಾವೀದನು ಯಾರ ಮೇಲೆ ನಂಬಿಕೆಯಿಂದ ಅಷ್ಟೂ ಕೂಡ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾನೆ, ಅದು ನಂಬಿಕಸ್ಥನಾಗಿ ಹೇಳ್ತಾ ಇದ್ದಾನೆ, ಖಚಿತವಾಗಿ ಹೇಳ್ತಾ ಇದ್ದಾನೆ ದಾವೀದ. ಏನಂತ ನಾವು ನೋಡ್ತೇವೆ, ನಾನು ನಂಬಿಕಸ್ಥನಾಗೇ ಇರ್ತೇನೆ, ನಾನು ಭರವಸೆ ಉಳ್ಳವನಾಗಿರ್ತೇನೆ. ನನ್ನ ಮೇಲೆ ಎಂಥ ವೈರಿಗಳು ಬರಲಿ, ಎಂಥ ವೈರಿ ಪೀಡನೆ ಬರಲಿ, ನಾನು ಭಯ ಪಡೋದೇ ಇಲ್ಲ ಅಂತಾನೆ ದಾವೀದ. ಯಾಕೆ ನಾವು ನೋಡ್ತೇವೆ, ನಮ್ಮ ಪ್ರಾಣದ ಆಧಾರ ಆತನೇ ಆಗಿದ್ದಾರೆ. ನಾನು ಯಾರಿಗೆ ಭಯಪಟ್ಟೇನು? ನನ್ನ ಜೀವ, ನನ್ನ ಪ್ರಾಣ ಆತನ ಕೈಲಿರೋದು. ಆತನ ಚಿತ್ತ ಇಲ್ಲದೆ, ದೇವರ ಚಿತ್ತ ಇಲ್ಲದೆ ಏನು ನಡೆಯಕ್ಕೆ ಸಾಧ್ಯ ಇಲ್ಲ. ನನ್ನ ಸ್ನೇಹಿತರೆ, ಇಂದು ಕೂಡ ನೀವು ನಿಮ್ಮ ವೈರಿಗಳ ಪೀಡನೆಯಿಂದ ಭಯಭೀತಿಯಲ್ಲಿರ್ಬೋದು, ಸೈತಾನನ ಪೀಡನೆಯಲ್ಲಿ ನೀವು ಸಿಕ್ಕಾಕಿಕೊಂಡಿರ್ಬೋದು, ಒಂದು ವ್ಯಾಧಿ ಪೀಡನೆಯಲ್ಲಿ ನೀವು ಬಿದ್ದಿರ್ಬೋದು, ನೀವು ಅಂಗಲಾಚಿ ಕೂಗ್ತಾ ಇರ್ಬೋದು, ದೇವರೇ ಇದರಿಂದ ಬಿಡಿಸೋರು ಯಾರು, ಹೇಗೆ ಬಿಡುಗಡೆ ಆಗುತ್ತೆ ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಾನೇ ನಿನ್ನೊಟ್ಟಿಗೆ ಇದ್ದು ನಿನಗೋಸ್ಕರ ನಾನು ಯುದ್ಧವನ್ನು ಮಾಡೋ ದೇವರು, ನಾನು ನಿನಗೆ ರಕ್ಷಣೆ ಕೊಡೋ ರಕ್ಷಕ, ನಿನ್ನ ವಿರೋಧವಾಗಿ ದಂಡು ಬಂದಿಡಿಯಲಿ, ನಿನ್ನ ಪ್ರಾಣಕ್ಕೆ ಆಧಾರ ನಾನಾಗಿದ್ದೇನೆ ಅಂತಾರೆ. ಅದಕ್ಕೆ ದಾವೀದ ಬಹಳ ಭರವಸೆಯಿಂದ, ನಿರೀಕ್ಷೆಯಿಂದ ಹೇಳ್ತಾನೆ, ನನ್ನನ್ನು ದೇವರು ಕಾಪಾಡ್ತಾರೆ. ದಾವೀದನು ಯಾವಾಗಲೂ ಕೂಡ ಕರ್ತನು ಆತನ ಜೊತೆ ಮಾತಾಡಿರೋ ಒಂದು ವಾಕ್ಯವನ್ನು ನೆನೆಸ್ಕೊಳ್ತಿದ್ದ, ನನ್ನ ಕೃಪೆ ನಿನಗೆ ಸಾಕು. ದೇವರ ಕೃಪೆ, ಕರುಣೆ ಯಾವಾಗಲೂ ದಾವೀದನ ಮೇಲಿರ್ತಿತ್ತು ಪ್ರಿಯರೇ. ಅದಕ್ಕೆ ದಾವೀದನು ಬಹಳ ಸಂತೋಷವುಳ್ಳವನಾಗಿ ಎಂಥ ಯುದ್ಧ ಸಮಯದಲ್ಲೂ, ಸೋಲಿನ ಸಮಯದಲ್ಲೂ, ದುಃಖದ ಸಮಯದಲ್ಲೂ, ಕಣ್ಣೀರಿನ ಸಮಯದಲ್ಲೂ, ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಅವಿತುಕೊಳ್ಳೋ ಸಮಯದಲ್ಲೂ, ಎಲ್ಲ ಸಮಯದಲ್ಲೂ ದೇವರನ್ನೇ ಆತುಕೊಂಡಿದ್ದ. ಆತನ ಸಹಾಯಕ್ಕಾಗಿಯೂ ದೇವರನ್ನೇ ಆತುಕೊಂಡಿದ್ದ. ಈ ದಿನ ನೀವು ಕೂಡ ಹೇಳ್ಕೊಳ್ಳಿ, ನನ್ನ ದೇವರು ನನಗಿದ್ದಾಗ ನನ್ನನ್ನು ಎದುರಿಸೋರು ಯಾರು? ನನಗೆ ವಿರೋಧವಾಗಿ ದಂಡು ಬಂದಿಳಿದರು, ನನಗೆ ವಿರೋಧವಾಗಿ ಚತುರಂಗ ಬಲ ಯುದ್ಧ ಸನ್ನದ್ಧವಾಗಿ ನಿಂತರು, ನಾನು ಭರವಸೆ ಉಳ್ಳವನಾಗಿ, ಭರವಸೆ ಉಳ್ಳವಳಾಗೇ ಇರ್ತೇನೆ. ಯಾಕೆಂದರೆ ನನ್ನ ದೇವರು ನನ್ನ ಕಾಪಾಡ್ತಾರೆ, ನನ್ನ ದೇವರು ನನಗೆ ರಕ್ಷಣೆ ಕೊಡ್ತಾರೆ, ನನ್ನ ಕರ್ತನು ನನ್ನನ್ನು ಎಂದೂ ಕೈ ಬಿಡೋದಿಲ್ಲ. ನನ್ನ ದೇವರು ನನ್ನ ಪ್ರಾಣದ ಆಧಾರವಾಗಿದ್ದಾನೆ, ನಾನು ಯಾರಿಗೆ ಹೆದರೇನು ಅಂದ್ರಿ. ನೀವು ಧೈರ್ಯದಿಂದ ಹೊರಡುವಾಗ ಸೈತಾನ ಓಡಿ ಹೋಗ್ತಾನೆ, ದುಷ್ಟಾತ್ಮ ಬಿಟ್ಟು ಓಡುತ್ತೆ, ವ್ಯಾಧಿ ಬಿಟ್ಟು ಓಡುತ್ತೆ. ಧೈರ್ಯದಿಂದ ಹೇಳ್ರಿ, ನಂಬಿಕೆಯಿಂದ ಹೇಳ್ರಿ, ಕರ್ತನ ಸಹಾಯ ಹೇರಳವಾಗಿ ಬರುತ್ತೆ. ಇವತ್ತು ನಿಮಗೆ ಅದೇ ಆ ಒಂದು ಕೃಪೆ, ಕರುಣೆ ನಿಮ್ಮ ಮೇಲೆ ಇಳಿಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ದಿನ ಎಲ್ಲ ಆಶೀರ್ವಾದ ನಿಮ್ಮ ಮೇಲೆ ಕರ್ತನ ಸುರಿಸ್ಲಿ. ನಾವು ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳೋಣ ಪ್ರಿಯರೇ. ಪ್ರೀತಿಯುಳ್ಳ ತಂದೆಯೇ, ಸ್ವಾಮಿ, ನೀವು ಕೊಟ್ಟ ಈ ಒಂದು ವೇದ ವಾಕ್ಯಕ್ಕಾಗಿ ನಾನು ಸ್ತೋತ್ರಿಸ್ತೇನಪ್ಪ. ಅನೇಕರು ಭಯಭೀತಿಯಲ್ಲಿದ್ದಾರೆ ಸ್ವಾಮಿ, ಒಂದು ವ್ಯಾಧಿದು ಸ್ವಾಮಿ, ದುಷ್ಟಶಕ್ತಿಯ ಪೀಡನೆಯಿಂದಲೂ ಅಪ್ಪ, ಯಾವ ದುಷ್ಟಾತ್ಮನ ಕ್ರಿಯೆಗಳಲ್ಲಿ ಸಿಕ್ಕಿಕೊಂಡು ಅವಳು ಬಳಲ್ತಾ ಇದ್ದಾರೋ ಸ್ವಾಮಿ, ಭಯದಿಂದಿದ್ದಾರೋ ಸ್ವಾಮಿ, ಅನೇಕ ವೈರಿ ಪೀಡನೆಯಲ್ಲಿದ್ದಾರೋ ಸ್ವಾಮಿ, ದುಷ್ಟರವರನ್ನು ಪೀಡಿಸ್ತಾ ಇರ್ಬೋದು ಕರ್ತನೆ, ಅನೇಕ ವೈರಿಗಳವರಿಗೆ ಪೀಡನೆ ಇರ್ಬೋದಪ್ಪ ತಂದೆಯೇ. ಯುದ್ಧ ಯೆಹೋವನದು, ನಿನ್ನದು ಸ್ವಾಮಿ, ಜಯ ನಿನ್ನಿಂದಲೇ ಪ್ರಭು. ಈಗಲೇ ಅವರನ್ನು ಆಶೀರ್ವದಿಸು. ಎಲ್ಲ ಪೀಡನೆಯು ಈಗ ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸ್ತಾ ಇದ್ದೇನೆ, ಬಿಡಲಿ ಅವರ ಕುಟುಂಬದಿಂದ, ಅವರ ಶರೀರದಿಂದ ಎಲ್ಲ ದುಷ್ಟಾತ್ಮ ಬಿಟ್ಟೋಗ್ಲಿ. ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸ್ತೇನೆ ಪ್ರಭು, ನೀನು ಅವರನ್ನು ಆಶೀರ್ವದಿಸು.
ನೀನೇ ಆಧಾರವು, ನೀನೇ ರಕ್ಷಕನು, ನೀನೇ ಒಡೆಯನು ರಾಜ, ನೀನೇ ಕರ್ತನೆ. ದಾವಿದನ ಕೂಡ ಇದು ಎಲ್ಲವನ್ನ ಜಯಿಸಿಕೊಟ್ಟ ದೇವರು. ಯೆಹೋವ ನನ್ನ ಪ್ರಾಣದ ಆಧಾರ, ನಾನು ಯಾರಿಗೆ ಭಯಪಟ್ಟೇನು? ಹೌದು ಸ್ವಾಮಿ, ನೀನೇ ಆಧಾರವಾಗಿದ್ದೆ. ಕರ್ತನೇ, ಅವರನ್ನು ಬಲಪಡಿಸು, ಬಲಪಡಿಸು. ಧೈರ್ಯದಾಯಕ ನಿನ್ನ ಆತ್ಮದಿಂದ ಅಭಿಷೇಕಿಸು. ಯಾವ ಕಾರ್ಯದಲ್ಲೂ ಕರ್ತನೆ ಮುನ್ನುಗ್ಗಿ ಅವರು ನಿನ್ನ ನಾಮದಲ್ಲಿ ಜಯವನ್ನ ಕಾಣಲಿ ಪ್ರಭು, ಅದ್ಭುತವನ್ನ ಹೊಂದಿಕೊಳ್ಳಲಿ ತಂದೆ. ಧೈರ್ಯದಾಯಕ ಆತ್ಮನ ಅಭಿಷೇಕ ಅವರ ಮೇಲೆ ಇಳಿಯಲಿ ತಂದೆಯೇ. ನೀನೀಗಲೇ ಆವರಿಸಿಕೊಳ್ತಾ ಇದ್ದೆ, ಅದಕ್ಕಾಗಿ ವಂದನೆ ಪರಿಶುದ್ಧಾತ್ಮನೆ. ದೇವರಾತ್ಮನೆ, ಅವರ ಮೇಲೆ ನಿನ್ನ ಅಭಿಷೇಕ ಹತ್ತಿ ಉರಿಯುತ್ತಾ ಇರುವುದಕ್ಕೆ ಸ್ತೋತ್ರಮಯ್ಯ. ಥ್ಯಾಂಕ್ ಯು ಹೆವನ್ಲಿ ಫಾದರ್. ವಂದನೆ ಪರಿಶುದ್ಧಾತ್ಮನೆ. ಅವರು ಬೇಡಿಕೆಗಿಂತ ಹೆಚ್ಚಾದನ ಕೊಡು ಸ್ವಾಮಿ. ಇಂದು ಎಲ್ಲವೂ ಸ್ವಾಮಿ ಅಪ್ಪ, ಈ ದಿನವೆಲ್ಲ ಅವರನ್ನ ರಕ್ಷಕನೇ ನೀನೇ ಜೊತೆ ಇತ್ತು ಸಂಗಡಿಗನಾಗಿ ನಡೆಸಪ್ಪ. ಬೇಕಾ ಸಹಾಯ ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವಪ್ಪ, ಆಮೇನ್.